ಬೆಂಗಳೂರಿನ ಆರ್‌ಸಿಬಿ ವಿಜಯೋತ್ಸವದ ವೇಳೆ ಒಟ್ಟು 11 ಜನ ಸಾವಿರುತ್ತದೆ. ಈ ಬಗ್ಗೆ ಮಾತಾಡೋಕೆ ನಮ್ಮ ಜೊತೆ ಕೇಂದ್ರ ಸಚಿವರಾದಂಥ ಕುಮಾರಸ್ವಾಮಿ ಅವರು ಇರುವಂಥದ್ದು. ಸರ್, ಈಗ ಸಾವಿನಲ್ಲೂ ರಾಜಕೀಯ ಮಾಡ್ತಾ ಇದ್ದಾರೆ ಅಂತೇಳಿ ಡಿ.ಸಿ.ಎಂ ಡಿ.ಕೆ. ಶಿವಕುಮಾರ್ ಅವರು ಆರೋಪ ಮಾಡ್ತಿರುವಂಥದ್ದು. ಸಾವಿನಲ್ಲಿ ವಿರೋಧ ಪಕ್ಷಗಳು ರಾಜಕೀಯ ಮಾಡ್ತಿದ್ದಾರೆ ಅಂತಕ್ಕಂಥದ್ದೇ ಬಾಲಿಶ. ನಾಟ್ ಓನ್ಲಿ ಬಾಲಿಶ, ಅವರಿಗೆ ತಪ್ಪಿನ ಪಶ್ಚಾತ್ತಾಪ ಇಲ್ಲ. ನಿನ್ನೆ ದಿನದ ಘಟನೆಗೆ ಸಂಪೂರ್ಣವಾದ ಜವಾಬ್ದಾರಿ ಸರ್ಕಾರ ಮತ್ತು ವಿಶೇಷವಾಗಿ ಉಪಮುಖ್ಯಮಂತ್ರಿಗಳೇ ಹೊರಬೇಕಾಗಿದೆ. ಉಪಮುಖ್ಯಮಂತ್ರಿಗಳು ಎಂಥದ್ದು ಕೆಲವು PR ಏಜೆನ್ಸಿಗಳು ಇಟ್ಕೊಂಡಿದ್ದಾರಲ್ಲ, ಅವರ ಉಪದೇಶಗಳ ಮೇರೆಗೆ, ಸಲಹೆ ಮೇರೆಗೆ ಬೆಳಗ್ಗೆಯಿಂದ ನಡ್ಕೊಂಡಂಥ ರೀತಿ ಇದೆಯಲ್ಲ, ಅದು ಪೊಲೀಸ್ ಅಧಿಕಾರಿಗಳು ಎಚ್ಚರಿಕೆ ಕೊಟ್ಟರು. ಈ ವ್ಯಕ್ತಿ ಅವರ ಸ್ವಂತ ವರ್ಚಸ್ಸನ್ನು ಹೆಚ್ಚಿಸ್ಕೊಳ್ಳಿಕ್ಕೋಸ್ಕರವಾಗಿ ನಿನ್ನೆಯ ದಿನ ನಡ್ಕೊಂಡಂಥ ರೀತಿಗಳು ಇದಕ್ಕೆ ಮೂಲ ಕಾರಣ. ನಿಮ್ಮ ಹಲವಾರು ಚಾನಲ್ಗಳಲ್ಲೇ ನಾನು ನೋಡಿದ್ದೇನೆ. ಮಧ್ಯಾಹ್ನ ವಿಧಾನಸೌಧ ಮುಂಭಾಗದಲ್ಲಿ ಏನು ಸ್ಟೇಜ್ ಮೇಲೆ ಬಂದಂಥ ಕೆಲವು ನಾಗರಿಕರಿಗೆ ಕತ್ತಿನ ಪಟ್ಟಿ ಹಿಡಿದು ತಳ್ಳದ ದೃಶ್ಯಗಳನ್ನು ನೋಡಿದೆ. ಇದೇ ವ್ಯಕ್ತಿ ಅಲ್ಲಿ ಸಾವನಲ್ಲಿ ಒದ್ದಾಡ್ತಾ ಇದ್ದಾರೆ. ಇವರು ಮತ್ತೆ ಅದರ ವಿಷಯಗಳು ಗೊತ್ತಾಗೋನು ಸಹ KCA ಸ್ಟೇಡಿಯಂನಲ್ಲಿ ಆ ಒಂದು ಕಪ್ಪಿಗೆ ಮುತ್ತು ಕೊಟ್ಕೊಂಡು ಆನಂದ ಪಟ್ಕೊಂಡು ಕೂತಂಥ ದೃಶ್ಯಗಳನ್ನು ನೀವೇನು ತೋರಿಸಿದ್ದೀರಿ. ಈ ವ್ಯಕ್ತಿಗೆ ಅದರ ಮನುಷ್ಯತ್ವ ಇದೆಯಾ? ಈ ನಡವಳಿಕೆಗಳನ್ನು ನೋಡಿದಾಗ ರಾಕ್ಷಸಿ ಪ್ರವೃತ್ತಿಯ ವ್ಯಕ್ತಿ. ಇಲ್ಲಿ ವಿರೋಧ ಪಕ್ಷಗಳು ರಾಜಕೀಯ ಬೆರೆಸ್ತಾರೆ ಪ್ರತಿಯೊಂದಕ್ಕೂ ಅಂತಕ್ಕಂಥದ್ದು ಅವ್ರಿಗೊಂದು ಸುಲಭ ಒಂದು ಕಾರಣ ಕೊಡಲಿಕ್ಕೆ. ಆದರೆ ನಿನ್ನೆಯ ಸಂಪೂರ್ಣ ಘಟನೆ ಸರ್ಕಾರದ ವೈಫಲ್ಯಗಳನ್ನು ಎತ್ತಿ ತೋರಿಸ್ತಾ ಇದೆ ಅನ್ನೋದು ನನ್ನ ಅಭಿಪ್ರಾಯ.